ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಸೋಲೂರಿನ ಚಿಲುಮೆ ಮಠದ ಶ್ರೀ ಶ್ರೀ ಬಸವಲಿಂಗ ಸ್ವಾಮೀಜಿಯವರು ಸೋಮವಾರ ಬೆಳಗ್ಗೆ ಲಿಂಗೈಕ್ಯರಾಗಿದ್ದಾರೆ. ಮಠದ ಆವರಣದಲ್ಲೇ ಸ್ವಾಮೀಜಿಯವರ ಪಾರ್ಥಿವ ಶರೀರವು ನೇಣಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಕಂಡುಬಂದಿದ್ದು, ಸೋಮವಾರ ಮುಂಜಾನೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಕುದೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಪಿ ಕುಮಾರ್ ಅವರು ಭೇಟಿ ನೀಡಿ ಕುದೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳೊಂದಿಗೆ ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಿದರು. ಇನ್ನು ಘಟನಾ ಸ್ಥಳಕ್ಕೆ ರಾಮನಗರ ಜಿಲ್ಲೆ ಪೊಲೀಸ್ ಅಧೀಕ್ಷಕರಾದ ಎಸ್ ಗಿರೀಶ್ ಅವರು ಭೇಟಿ ನೀಡಿ ಪೊಲೀಸರಿಂದ ಘಟನೆಯ ಕುರಿತಾಗಿ ಮಾಹಿತಿಯನ್ನು ಪಡೆದುಕೊಂಡರು. ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೋಲೂರು ಅಂತ ನಮ್ಮ ಒಂದು ಪ್ರದೇಶದಲ್ಲಿ ಚಿಲುಮೆ ಮಠ ಅಂತ ಇದೆ. ಇದು ಲಿಂಗಾಯತ್ ಸಮುದಾಯಕ್ಕೆ ಸೇರ್ತಕ್ಕಂಥ ಮಠ ಇದು. ಇವತ್ತು ಬೆಳಿಗ್ಗೆ ಇಲ್ಲಿ ಇರ್ತಕ್ಕಂಥ ಶ್ರೀ ಬಸವಲಿಂಗ ಸ್ವಾಮೀಜಿ ಅಂತ ಹೇಳಿ ಅವರು ಇವತ್ತು ಬೆಳಿಗ್ಗೆ ಇದು ಹ್ಯಾಂಗಿಂಗ್ ಮೂಲಕ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಸುಮಾರು 7:30 ಇವತ್ತಿನ ಬೆಳಿಗ್ಗೆ ಅದು ಗಮನಕ್ಕೆ ಬಂದಿದೆ. ಈ ಮಠ ಅಂತ ಹೇಳ್ತಾರೆ, ಇಲ್ಲಿ ಮಠದಲ್ಲಿ ಯಾರೂ ಭಕ್ತಾದಿಗಳಿಲ್ಲ ಸದ್ಯಕ್ಕೆ. ಬಟ್ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಹಬ್ಬದ ಪ್ರಯುಕ್ತ ಎಲ್ಲ ಸ್ವಾಮೀಜಿ ಹತ್ರ ಬಂದು ಆಶೀರ್ವಾದ ತೊಗೊಂಡು ಹೋಗೋದು ರೂಢಿಯಾಗಿರೋದು ನಮ್ಗೆ ತಿಳಿದು ಬಂದಿದೆ. ಈ ಒಂದು ಸೂಸೈಡ್ಗೆ ಕಾರಣ ನಮಗಿನ್ನೂ ಗೊತ್ತಾಗಿಲ್ಲ. ಬಟ್ ಪ್ರಾಥಮಿಕವಾಗಿ ಹೇಳೋದು ಅವ್ರ ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ವಿಚಾರವಾಗಿ ಇಲ್ಲಿ ಒಂದು ಮಠದ ಒಂದು ಆಸ್ತಿ 14 ಎಕರೆ ಇದೆ. ಅದರ ವಿಚಾರವಾಗಿ ಈ ಪ್ರೀವಿಯಸ್ ಆಗಿ ಯಾವುದೂ ಕೂಡ ಕಾಂಟ್ರವರ್ಸಿಗಳು ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ. ಈಗಲೂ ಕೂಡ ಆ ಥರದ್ದು ಯಾವುದೂ ಕಂಡು ಬರ್ತಾ ಇಲ್ಲ ಕಾಂಟ್ರವರ್ಸಿ. ಬಟ್ ಆದರೂ ಕೂಡ ನಾವು ಒಂದು ಅಸಹಜ ಮರಣ ಅಂತೇಳಿ ಒಂದು ಪ್ರಕರಣ ನಾವು ದಾಖಲಿಸ್ಕೊಂಡು ಮುಂದಿನ ತನಿಖೆ ನಾವು ಮಾಡ್ತೇವೆ. ಈ ತೀರೋಗಿಯವರಿಂದ ಬೆಳಗ್ಗೆ 7:30 ಗೊತ್ತಾಯ್ತು. ನಾನೊಂದು 5-6 ವರ್ಷದಿಂದ. ನಿನ್ನೆ ಯಾರಿಗೋ ಸ್ವಲ್ಪ ಅಮೌಂಟ್ ಕೊಡಬೇಕಿತ್ತು, ಯಾರ್ಯಾರಿಗೋ ಕೊಟ್ಟು ಬರೋಣ ಅಂತ ಹೋಗಿದ್ವಿ. ಚೆನ್ನಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ಅವ್ರಿಗೆ ಸ್ವಲ್ಪ ಆರೋಗ್ಯ ಹುಷಾರಿಲ್ಲ ಅಂತ ಗೊತ್ತು. ನಾನೇ ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ತಂದು ಕೊಡ್ತಿದ್ದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಚೆನ್ನಾಗೇ ಇದ್ದರು, ನೆನ್ನೆಲ್ಲ ಚೆನ್ನಾಗಿದ್ದರು. ಯಾಕೋ ಸ್ವಲ್ಪ ಭಾರಿ ಡಲ್ ಆಗಿದ್ದರು. ಅಷ್ಟು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಬೆಳಗ್ಗೆನೂ ಟಿಫನ್ ಮಾಡಿಸ್ದೆ. ನಾನು ನಮ್ಮ ಮನೆಯಿಂದ ಟಿಫನ್ ತಂದಿದ್ದು. ಟಿಫನ್ ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಹೋಗಿ ಬರೋಣ ನಡೆಯ ಅಂತಂದರೆ ಯಾರಿಗೂ ಅಮೌಂಟ್ ಕೊಡಬೇಕಿತ್ತು. ನೆನ್ನೆ ಬೆಳಿಗ್ಗೆ ಇಷ್ಟೊತ್ತಿನಲ್ಲಿ ಹೋಗಿ ಬಂದು ಅಷ್ಟು ಬಿಟ್ಟರೆ ನಾನು ಗಾಡಿ ಇದಕ್ಕೆ ಸೆಡ್ಗೆ ಹಾಕಿದೆ. ನಾನು ನನ್ನ ಮನೆ ಕಡೆಗೆ ಹೋದೆ. ಪೂಜೆಗಳು ಯಾವುವು ಇರಲಿಲ್ಲ. ಪೂಜೆ ಇದ್ದರೆ ಮಾತ್ರ ನಾನು ಬರ್ತಿರಲಿಲ್ಲ ಅಷ್ಟೇ. ನನಗಿವತ್ತು ಬೆಳಿಗ್ಗೆ ಗೊತ್ತಾಯಿತು. ನನ್ನ ಹೆಸರು ರಾಜಣ್ಣ ಅಂತ. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು? ಯಾವಾಗ ನೋಡಿದ್ರಿ? ಏನು ಹೆಂಗಾಗಿತ್ತು?
ನಾವು 7 ಗಂಟೆಗೆ ಮಠಕ್ಕೆ ಬರೋದೆ. 7 ಗಂಟೆ ಮಠಕ್ಕೆ ಬಂದರೆ ದನ ಕರ ನೋಡೋಕ್ಕೆ ಅಂತ ಬಿಟ್ಟು ಕಟ್ಟೋದು ಮೇಯಿಸೋದು ಮಠದ ಕಡೆ ಎಲ್ಲ ನೋಡ್ತಿದ್ದೆ ನಾನೇ. 7 ಗಂಟೆಗೆ ನೋಡಿದೆ ಕೂತ್ಕೊಂಡೆ ಸ್ವಾಮಿಗಳು ಬುದ್ಧಿ ಅಂತ ಕಾಣಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಠದ ಮಗ್ಲಿಗೆ ಹೋಗಿ ಬುದ್ಧಿ ಅಂದಾಗ ಮಾತಾಡಲಿವಲ್ಲ ನೋಡಿದೆ. ನೇಣು ಹಾಕೊಂಡು ನೋಡ್ಬಿಟ್ಟು ಅವಾಗ ಮೆಂಬರ್ ಕಾಮರಾಜಣ್ಣ ಮತ್ತು ರಂಗಸಮಣ್ಣಕ್ಕೆ ಹೋದೆ. ಅವಾಗೆಲ್ಲ ಬಂದು ನೋಡಿ ನೀವು ನೋಡಿದಾಗ ಯಾವ ಥರ ಇತ್ತು ಪರಿಸ್ಥಿತಿ? ತಲೆ ಬಗ್ಸ್ಕೊಂಡು ಈ ಥರ ಇದು ಬಿದ್ದಿದ್ದೀನಿ. ಬೆಳಗ್ಗೆಲ್ಲ ಪೂಜೆ ಗೀಜೆ ಮಾಡ್ಯಾರ ಗದ್ದೆಗೆಲ್ಲ? ಗೊತ್ತಿಲ್ಲ, ಒಳಗೆ ಹೋಗೇನು ಹೋಗಿಲ್ಲ ನಾವು. ಒಳಗೇನು ಹೋಗಿಲ್ಲ ನಾವು. ಅವ್ರು ಕೂತ್ಕೊಂಡಾಗ ಅವ್ರು ಬಂದು ಆಮೇಲೆ ಇವರು ಶಿವರುದ್ರಣ್ಣರು ಅವರೆಲ್ಲ ಬಂದಕ್ಕೆ ಸ್ವಾಮಿಗಳು ಬಂದರು. ಗದಿಗೆ ಇವರು ಬಣ್ಣೆ ಮಾಡ್ತಾರೋ ಅವರು ತೆಗೆದು ನೋಡಿದ್ಮೇಲೆ ಗೊತ್ತಾಗಿದ್ರು ಏನಾಗತ್ತಂತ. ಒಳಗೆ ನಮ್ಮನ್ನೇನು ಹೋಗಿಲ್ಲ ನಾವು. ಶಿವಣ್ಣ ಅಂತ ಹೇಳಿ. ಈ ಒಂದು ಅಂತ್ಯ ಸಂಸ್ಕಾರನ ಸಂಜೆ 4-5 ಗಂಟೆಗೆ ನೆರವೇರಿಸ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಂಥ ಹತಾಚ್ಯುತ ಆಗಿರೋದು ಒಂದು ಬೇಜಾರಾಗ್ತಾ ಇದೆ. ಮಠದ ಭಕ್ತಾದಿಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಬೇಜಾರಾಗ್ತಾ ಇದೆ. ಈ ಒಂದು ಕಾನೂನು ರೀತಿ ಏನು ಇವತ್ತು ನೋಡಬೇಕು ಅದನ್ನು ಕಾನೂನು ಪಾಲಕರಾಗಿರ್ತಕ್ಕಂಥ ನಮ್ಮ SP ಅವರು ಬಂದಿದ್ದರು. ಈಗಾಗಲೇ ಸ್ಥಳ ಎಲ್ಲ ನೋಡಿದ್ದಾರೆ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕೋ ತಗೊಂಡು ಇದು ಮಾಡ್ತಾರೆ. ಸೋಮವಾರ ಲಿಂಗೈಕ್ಯರಾದ ಚಿಲುಮೆ ಮಠದ ಬಸವಲಿಂಗ ಸ್ವಾಮೀಜಿಯವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಸೋಮವಾರ ಮಧ್ಯಾಹ್ನ ಕೊಂಡೊಯ್ಯಲಾಯಿತು. ಸೋಲೂರಿನ ಚಿಲುಮೆ ಮಠದ ಬಸವಲಿಂಗ ಸ್ವಾಮೀಜಿಯವರು ಮಠದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮವಹಿಸಿ ಕೆಲಸ ನಿರ್ವಹಿಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರು ನೇಣಿಗೆ ಶರಣಾಗಿದ್ದೇಕೆ ಎಂಬ ಪ್ರಶ್ನೆ ಎಲ್ಲ ಭಕ್ತರಲ್ಲೂ ಕಾಡುತ್ತಿದೆ. ಸೋಮವಾರ ಅಗಲಿದ ಬಸವಲಿಂಗ ಸ್ವಾಮೀಜಿಯವರ ಆತ್ಮಕ್ಕೆ ಕುದೂರ್ ನ್ಯೂಸ್ ವತಿಯಿಂದ ಶ್ರದ್ಧಾಂಜಲಿಯನ್ನು ತಿಳಿಸುತ್ತಿದ್ದೇವೆ. ಸುದ್ದಿಗಾಗಿ ಸೇವೆ ಕುದೂರ್ ನ್ಯೂಸ್. ಧನ್ಯವಾದಗಳು.